ಟಾಮಿಯ ಶೂಗಳು ಓಡಿಹೋದ ದಿನ. ಇದು ಒಂದು ಸುಂದರ ಬೆಳಿಗ್ಗೆ. ಟಾಮಿ ತನ್ನ ಹಾಸಿಗೆಯ ಮೇಲೆ ಕೂತು ಹಿಗ್ಗುತ್ತಾ ನಗೆ ಮಾಡುತ್ತಿದ್ದಾನೆ. ಹೊರಗೆ ಸೂರ್ಯ ಮುದ್ದಾಗಿ ಬೆಳಕು ಚೆಲ್ಲುತ್ತಿದ್ದಾನೆ. ಅಯ್ಯೋ, ಏನಿದು? ಟಾಮಿಯ ಕೆಂಪು ಶೂಗಳು ಏಕಾಏಕಿ ಜಿಗಿದು ಓಡಲು ಶುರು ಮಾಡಿದವು. ಶೂಗಳು ಟೇಬಲ್ ಅಡಿಗೆ ಓಡಿ ಹೋಗಿದವು. ಟಾಮಿ ಅವುಗಳನ್ನು ಹಿಡಿಯಲು ತಲೆ ಕೆಳಗೆ ತೂಗುತ್ತಿದ್ದಾನೆ. ಆದರೆ ಶೂಗಳು ಹಿಹಿ ಎಂದು ನಗುತ್ತಿವೆ. ಟಾಮಿ ಓಡುತ್ತಾ ನಿಲ್ಲಿ ಶೂಗಳೇ ಅಂತ ಕೂಗುತ್ತಾನೆ. ಟಾಮಿಯ ಚಿಕ್ಕ ತಂಗಿ ಲಿಲಿ ನೆಲದ ಮೇಲೆ ಬಿದ್ದು ನಗುತ್ತಿದ್ದಾಳೆ. ನಿನ್ನ ಶೂಗಳು ಶಾಲೆಗೆ ಬರಕ್ಕೆ ಬೇಡ ಅಂತಿವೆ ಎನ್ನುತ್ತಾಳೆ. ಶೂಗಳು ಬೆಕ್ಕಿನ ಪಕ್ಕದಿಂದ ಓಡಿದವು. ಮ್ಯಾವ್! ಬೆಕ್ಕು ಗಾಬರಿಯಾಗಿ ಜಿಗಿತಿತು. ಎಲ್ಲರೂ ನಗಲು ಶುರು ಮಾಡಿದರು. ಅಷ್ಟರಲ್ಲಿ ಅಮ್ಮ ಕೋಣೆಗೆ ಬಂದರು. ಟಾಮಿ, ಶೂ ಇಲ್ದೆ ಓಡ್ತಾ ಏನ್ ಮಾಡ್ತೀಯಾ ಎಂದು ಕೇಳಿದರು. ಅಮ್ಮ ನಗುತ್ತಾ ಹೇಳಿದರು, ಇವು ಟಿಕಲ್ ಶೂಗಳು. ಶೂಗಳನ್ನು ಸ್ವಚ್ಛ ಮಾಡದಿದ್ರೆ ಇವು ಓಡಿ ಹೋಗುತ್ತವೆ. ಟಾಮಿಗೆ ಸ್ವಲ್ಪ ಲಜ್ಜೆ ಆಯಿತು. ಅವನು ಶೂಗಳನ್ನು ಸಾಬೂನು ನೀರಲ್ಲಿ ಚೆನ್ನಾಗಿ ತೊಳೆಯುತ್ತಾನೆ. ಬುಬ್ಬುಳುಗಳು ಎಲ್ಲೆಡೆ. ಶೂಗಳು ಸೂರ್ಯನ ಬೆಳಕಿನಲ್ಲಿ ಒಣಗುತ್ತಿವೆ. ಈಗ ಅವು ತುಂಬ ಖುಷಿಯಾಗಿವೆ, ಶಾಂತವಾಗಿವೆ. ಟಾಮಿ ಶೂಗಳನ್ನು ಹಾಕಿಕೊಂಡನು. ಪರಿಪೂರ್ಣವಾಗಿ ಹೊಂದುತ್ತವೆ. ಟಾಮಿ ದೊಡ್ಡ ನಗು ಮಾಡಿ ಬೆರಳೆತ್ತುತ್ತಾನೆ. ಆದರೆ ಶಾಲೆಗೆ ಹೋಗುವ ಸಮಯ ಬಂದಾಗ ಶೂಗಳು ಮತ್ತೆ ಸ್ವಲ್ಪ ನಡುಗಿದವು. ಟಾಮಿಯ ಮುಖ, ಅಯ್ಯೋ ಮತ್ತೇನಾ? ಪ್ರತಿದಿನ ನಮ್ಮ ವಸ್ತುಗಳನ್ನು ಸ್ವಚ್ಛವಾಗಿ ನೋಡಿಕೊಂಡ್ರೆ ಅವು ಎಂದಿಗೂ ನಮ್ಮನ್ನು ಕಿರಿಕಿರಿ ಮಾಡಲ್ಲ.